ಸ್ಟಾಕ್ ಮಾರ್ಕೆಟ್ದಾಗ ಹೂಡಿಕೆದಾರರಿಗೆ ಸ್ಟಾಕ್ ಬೀಳೋದ್ ಮುಂದೆ ಎವರೇಜಿಂಗ್ ಮಾಡಬೇಕು ಅಥವಾ ಸ್ಟಾಕ್ ಏರೋದ್ ಮುಂದೆ ಎವರೇಜಿಂಗ್ ಮಾಡಬೇಕು ಏನು ಎಲ್ಲಿ ಎವರೇಜಿಂಗ್ ಮಾಡ್ಬೇಕಂತನ ಭಾಳ ಜನರಿಗೆ ಗುರ್ತಾಗಂಗಿಲ್ಲ. ಎಕ್ಸ್ಪರ್ಟ್ಗಳನ್ನು ಈ ಎವರೇಜಿಂಗ್ ಬಗ್ಗೆ ಏನು ತಿಳಿಸಿದಾರೆ ಅಂತಂದ್ರೆ, ಎವರೇಜಿಂಗ್ ಇದು ಎರಡು ಮುಖದ ಖಡ್ಗ ಅಥವಾ ಕತ್ತಿ ಇದ್ದಂಗೆ ಅಂತ ತಿಳಿಸಿದಾರ. ಯಾಕಂತಂದ್ರೆ ನೀವು ಸರಿಯಾದ ಸಮಯದಾಗ ಯಾವುದು ಸ್ಟಾಕ್ನಾಗ ಅದು ಎವರೇಜಿಂಗ್ ಮಾಡ್ರೆ ನಿಮ್ಮ ಹಣ ಭಾಳ ಆಗ್ತೈತ್ರಿ. ಏನ್ರಿ ಸರಿಯಾದ ಸಮಯದಾಗ ನೀವು ಕರೆಕ್ಟ್ ಎವರೇಜಿಂಗ್ ಮಾಡಲಿಲ್ಲ ಅಂತಂದ್ರೆ ಇದ್ದಿದ್ದು ಹಣನೂ ಕಳ್ಕೊಳ್ಳೋ ಸಂಭಾವನೆಯೂ ಭಾಳ ಹೆಚ್ಚಿರ್ತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಯಾವ ಥರ ಒಬ್ಬ ಹೂಡಿಕೆದಾರ ಎವರೇಜಿಂಗ್ ಮಾಡ್ಬೇಕು, ಯಾವುದು ಸ್ಟಾಕ್ನಾಗ ಬೀಳೋ ಸ್ಟಾಕ್ನೇ ಆಗಲಿ ಏರೋ ಸ್ಟಾಕ್ನೇ ಆಗಲಿ ಅಥವಾ ಎಲ್ಲಿ ನಾವು ಎವರೇಜಿಂಗ್ ಮಾಡಬಾರ್ದಂತ ಎಲ್ಲ ಡಿಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋದು ನೋಡ್ರಿ. ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಯಾಕಂತಂದ್ರೆ ಲಾಸ್ಟ್ಗೆ ನಾವೊಂದು ಫ್ರೇಮ್ ವರ್ಕ್ ಕೊಡೋವಿದ್ದೀನಿ, ಚೆಕ್ ಲಿಸ್ಟ್ ಕೊಡೋವಿದ್ದೀನಿ. ಆ ಚೆಕ್ ಲಿಸ್ಟನ್ನು ನೋಡಿ ನಿಮ್ಮ ಸ್ಟಾಕ್ಗಳನ್ನಾಗ ನೀವು ಎವರೇಜಿಂಗ್ ಮಾಡ್ಬೋದೋ ಇಲ್ಲೋ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಅದ ಕಾರಣ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಲಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ಫಸ್ಟ್ ನಾವು ಬೀಳೋ ಸ್ಟಾಕ್ನಾಗ ಯಾವ ಥರ ಎವರೇಜಿಂಗ್ ಮಾಡ್ಬೋದ, ಅದರಿಂದ ಮೇನ್ ಕಾರಣಗಳು ಏನೇನು ಇರ್ತಾವ, ಏನೇನು ಪಾಯಿಂಟ್ಸ್ಗಳನ್ನು ನಾವು ನೋಡಬೇಕು ಹೂಡಿಕೆದಾರರಾಗಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನೋಡ್ರಿ. ಬೀಳೋ ಸ್ಟಾಕ್ನ ಎವರೇಜಿಂಗ್ ಮಾಡೋದ್ರ ಬಗ್ಗೆ ಎಕ್ಸ್ಪರ್ಟ್ಗಳು ಏನು ತಿಳಿಸಿದ್ದಾರೆ ಅಂತಂದ್ರೆ, ಕ್ಯಾಚಿಂಗ್ ಅ ಫಾಲಿಂಗ್ ನೈಫ್ ಅಂತ ತಿಳಿಸಿದ್ದಾರೆ. ಬೀಳೋ ನೈಫನ್ನು ಹಿಡ್ದಂಗೆ ಅಂತ ತಿಳಿಸಿದ್ದಾರೆ. ಅಷ್ಟು ಡೇಂಜರಸ್ ಆಗ್ಬೋದ. ಅದ ಕಾರಣ ನೀವು ಇಂಥದ್ರಿಂದ ದೂರ ಇರೋದನ್ನ ಒಳ್ಳೇದ. ಆದ್ರೂ ಸಹ ಈಗ ಕೆಲವೊಂದು ಪಾಯಿಂಟ್ಸ್ ಹೇಳ್ತೇನೆ. ಆ ಪಾಯಿಂಟ್ಸ್ ಏನ್ರೆ ಮ್ಯಾಚ್ ಅದು ಅಂದ್ರೆ ಖಂಡಿತವಾಗಿ ನೀವು ಬೀಳೋ ಸ್ಟಾಕ್ನಾಗ ನೀವು ಎವರೇಜಿಂಗ್ ಮಾಡ್ಬೋದಾ ನೋಡ್ರಿ. ಒಂದನೇ ಪಾಯಿಂಟ್ ಏನಂತಂದ್ರ ಫಂಡಾಮೆಂಟಲ್ಸ್ ಆರ್ ಇಂಟ್ಯಾಕ್ಟ್. ಒಂದ್ ಯಾವ್ದ್ರೆ ಶೇರ್ ಅದ್ ಪ್ರೈಸ್ ಬೀಳತೈತಿ ಬಟ್ ಅದ್ರದ್ದು ಬಿಸ್ನೆಸ್ ಮಾಡೆಲ್ ಚಲೋ ಐತಿ, ಅದ್ರದ್ದು ಫಂಡಾಮೆಂಟಲ್ ಚಲೋ ಐತಿ, ಅದ್ರ ಸೇಲ್ಸ್ ಕಂಟಿನ್ಯೂ ಇರತೈತಿ, ಅದ್ರ ನೆಟ್ ಪ್ರಾಫಿಟನೇ ಇರತೈತಿ. ಬಟ್ ಬೇರೆ ಯಾವುದೋ ಕಾರಣದಿಂದ ಆ ಸ್ಟಾಕ್ ಪ್ರೈಸ್ ಕುಸಿಯತೈತಿ ಅಂತಂದ್ರೆ ಅಂತ ಕಂಪ್ನಿದಾಗ ಎವರೇಜಿಂಗ್ ಮಾಡೋದ್ರ ಬಗ್ಗೆ, ಅಂತ ಸ್ಟಾಕ್ನಾಗ ಎವರೇಜಿಂಗ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಅದ ಕಾರಣ ನೀವೇನ್ ತೊಗೊಂಡಿರಿ ಶೇರ್ ಅದ್ ಎದಕ್ ಕುಸಿಯತೈತಿ ಅಂತ ನೋಡ್ರಿ. ಏನ್ರೆ ಬೇರೆ ಕಾರಣಗಳಿಂದ ಆ ಕಂಪ್ನಿದಾಗ ಏನೋ ಸಮಸ್ಯೆ ಇಲ್ಲ, ಅದ್ರ ಫಂಡಾಮೆಂಟಲ್ ಎಲ್ಲ ಸ್ಟ್ರಾಂಗ್ ಐತೆ ಅಂತಂದ್ರೆ ಅವಾಗ ನೀವು ಯೋಚನೆ ಮಾಡ್ಬೋದು ಎವರೇಜಿಂಗ್ ಮಾಡೋದ್ರ ಬಗ್ಗೆ ಆ ಸ್ಟಾಕ್ನಾಗ. ಮತ್ತೆ ಎರಡನೇ ಪಾಯಿಂಟ್ ಏನಂತಂದ್ರ ಬಾಹ್ಯ ಕಾರಣಗಳಿಂದ ಬಿದ್ದಾಗ, ಒಂದ್ ಯಾವ್ದ್ರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೈತಿ ಅಥವಾ ಯಾವ್ದ್ರೆ ದೇಶನ ಯುದ್ಧಗಳು ನಡೆದಾವ, ಬಡ್ಡಿ ದರ ಏನ್ರೆ ಹೆಚ್ಚಾಗೈತೆ ಅನ್ನೋ ಕಾರಣದಿಂದ ಯಾವ್ದು ಶೇರ್ ಬೀಳತೈತಿ ಬಟ್ ಅದ್ರದ ಬಿಸ್ನೆಸ್ನ ಏನೋ ವೀಕ್ಷಕರೇ ಫಾಲ್ಟ್ ಇಲ್ಲ, ಅದ್ರ ಫಂಡಾಮೆಂಟಲ್ ಸ್ಟ್ರಾಂಗ್ ಐತಿ, ಓವರ್ ಆಲ್ ಕಂಪ್ನಿ ರಿಲೇಟೆಡ್ ಏನು ಸುದ್ದಿ ಇಲ್ಲ ಬಟ್ ಬೇರೆ ಯಾವುದೋ ಸುದ್ದಿದಿಂದ ಆ ಸ್ಟಾಕ್ ಪ್ರೈಸ್ ಬೀಳತೈತೆ ಅಂತಂದ್ರೆ ಅಂತ ಸ್ಟಾಕ್ನಾಗ ನೀವು ಎವರೇಜಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದ. ಇದ ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಸಪೋರ್ಟ್ ಲೆವೆಲ್ದಾಗ ಬೈಯಿಂಗ್ ಮಾಡ್ಬೋದ. ಒಂದ್ ಯಾವ್ದು ಶೇರ್ ಪ್ರೈಸ್ ಸುಮ್ಮನೆ ಏನ್ರೆ ಬೀಳತೈತಿ ಅದರಿಂದ ಏನು ಕಾರಣ ಇಲ್ಲ ಆದ್ರೂ ಸಹ ಆ ಕಂಪ್ನಿದ ಶೇರ್ ಪ್ರೈಸ್ ಒಂದ್ ಲೆವೆಲ್ ಮ್ಯಾಗ ಕನ್ಸಾಲಿಡೇಟೆಡ್ ಅಥವಾ ರಿವರ್ಸಲ್ ಲಕ್ಷಣವನ್ನ ತೋರಿಸಿತ್ತಂತಂದ್ರ ಅಂತ ಸಮಯದಾಗನು ನೀವು ಎವರೇಜಿಂಗ್ ಮಾಡ್ಬೋದ. ಅದ ಕಾರಣ ವೀಕ್ಷಕರೇ ಮೇನ್ ಏನಂತಂದ್ರ ಬೀಳೋ ಸ್ಟಾಕ್ ನ ನೀವು ಎವರೇಜಿಂಗ್ ಮಾಡ್ಬೋದ ಬಟ್ ಮೇನ್ ಕಂಪ್ನಿ ರಿಲೇಟೆಡ್ ಏನು ಸಂಬಂಧ ಇರಬಾರ್ದ, ಕಂಪ್ನಿ ರಿಲೇಟೆಡ್ ಏನು ಕೆಟ್ಟ ಕಾರಣಗಳು ಇರಬಾರ್ದ, ಬೇರೆ ಯಾವುದೋ ಕಾರಣದಿಂದ ಸ್ಟಾಕ್ ಪ್ರೈಸ್ ಕುಸಿತೈತಂತಂದ್ರ ಅಂತದ್ರನ್ಯಾಗ ಎವರೇಜಿಂಗ್ ಮಾಡ್ಬೋದು ನೀವು. ಅವಾಗ ನೀವು ಚಲೋ ಲಾಭ ಮಾಡೋ ಸಂಭಾವನೆನೂ ಬಹಳ ಹೆಚ್ಚಿರ್ತೈತಿ. ಇದ ಬೀಳೋದು ಹೇಳಿದ್ನಿ ನಾ, ಬೀಳೋ ಸ್ಟಾಕ್ನಾಗ ಯಾವ ತರ ಎವರೇಜಿಂಗ್ ಮಾಡ್ಬೋದು, ಯಾವ್ಯಾವ ಪಾಯಿಂಟ್ಸ್ಗಳು ನಾವು ನೋಡ್ಬೋದಂತ. ಈಗ ಬರೀ ಏರೋ ಶೇರ್ಗಳು ಇರ್ತಾವ ಅತ್ರಾಗ ನೀವು ಎವರೇಜಿಂಗ್ ಮಾಡ್ತಾರ. ಅದ ಕಾರಣ ಅತ್ರಾಗ ಎವರೇಜಿಂಗ್ ಯಾವಾಗ ಮಾಡ್ಬೇಕ ಅದಕ್ಕೆ ಎಕ್ಸ್ಪರ್ಟ್ಗಳು ಏನೇನ್ ತಿಳಿಸಿದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ. ಎಕ್ಸ್ಪರ್ಟ್ಗಳು ಇದಕ್ಕೆ ಏನ್ ಅಂದಾರಂತಂದ್ರ, ಏನ್ ಹೂಗೈತಿ ಹೂಗ ನೀರ್ ಹಾಕಿದಂಗ ಅಂತ ತಿಳಿಸಿದಾರಿ, ಅಷ್ಟ ಒಳ್ಳೇದಿದ್ದಂತ ತಿಳಿಸಿದಾರ ಎಕ್ಸ್ಪರ್ಟ್ಗಳು. ಬಟ್ ಭಾಳ ರಿಟೇಲ್ ಇನ್ವೆಸ್ಟರ್ ಬೀಳೋ ಸ್ಟಾಕ್ನಾಗನೇ ಎವರೇಜಿಂಗ್ ಮಾಡ್ತಾರೆ ಏರೋ ಸ್ಟಾಕ್ಗಳಕ್ಕಿಂತ. ಬರೀ ಆದ್ರೂ ಏರೋ ಸ್ಟಾಕ್ಗಳನ್ನ ಎವರೇಜಿಂಗ್ ಮಾಡ್ಬೇಕಂತಂದ್ರೆ ಸಿಕ್ಕಿದ ಏರೋ ಸ್ಟಾಕ್ನಾಗನು ಎವರೇಜಿಂಗ್ ಮಾಡಬಾರ್ದು. ಅವು ಕೆಲವೊಂದು ಮುಖ್ಯ ಪಾಯಿಂಟ್ಸ್ಗಳು ಇದಾವ, ಅವು ಪಾಯಿಂಟ್ಸ್ಗಳ ಕಂಪ್ನಿಗೆ ಫಿಟ್ ಆದು ಅಂದ್ರೆ ನಾವು ಎವರೇಜಿಂಗ್ ಮಾಡ್ಬೇಕ ನೋಡ್ರಿ. ಅತ್ರಾಗ ಒಂದನೇ ಪಾಯಿಂಟ್ ಏನಂತಂದ್ರ ಬ್ರೇಕ್ಔಟ್ ಆದಾಗ ಒಂದ್ ಯಾವ್ದು ಸ್ಟಾಕ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಏನ್ ಅಂತೇವ್ ನಾವು, ಆ ರೆಸಿಸ್ಟೆನ್ಸ್ ಲೆವೆಲ್ ಏನ್ರೆ ಬ್ರೇಕ್ ಆತಂತಂದ್ರ ಅವಾಗ ನೀವು ಆ ಕಂಪ್ನಿದಾಗ ಮತ್ತೊಂದಿಷ್ಟು ಹೂಡಿಕೆ ಮಾಡಿ ಅವರೇಜಿಂಗ್ ಮಾಡ್ಬೋದ. ಏನ್ರೆ ಒಂದ್ಸಲ ರೆಸಿಸ್ಟೆನ್ಸ್ ಬ್ರೇಕ್ ಆತಂತಂದ್ರ ಅದ ಇನ್ನ ಏರೋ ಸಂಭಾವನೆ ಹೆಚ್ಚಿರ್ತೈತಿ. ಅದೇ ಕಾರಣ ನಿಮಗ ಅಲ್ಲಿಯೂ ಲಾಭ ಆಗ್ಬೋದ. ಮತ್ತೆ ಎರಡನೇ ಪಾಯಿಂಟ್ ನೋಡ್ರ ವಿನ್ನರ್ ಜೊತೆ ನಿಲ್ಲಿ. ಎಕ್ಸ್ಪರ್ಟ್ಗಳು ಏನಂತಾರಂತಂದ್ರ ಸೋಲುತ್ತಿರುವ ಷೇರುಗಳಲ್ಲಿ ಹಣ ಹಾಕುವ ಬದಲು ವಿನ್ನಿಂಗ್ ಸ್ಟಾಕ್ ಮೇಲೆ ಹೆಚ್ಚು ಹಣ ಹಾಕುವುದು ಬುದ್ಧಿವಂತಿಕೆ ಅಂತ ತಿಳಿಸಿದಾರ. ಅಂದ್ರೆ ಯಾವ್ದು ಸ್ಟಾಕ್ ಕುಸಿಯತೈತೆ ಅದನ್ನ ಎವರೇಜಿಂಗ್ ಮಾಡೋಕ್ಕಿಂತ ಏರೋ ಸ್ಟಾಕ್ಗಳನ್ನಾಗನೇ ಎವರೇಜಿಂಗ್ ಮಾಡಿದ್ರ ನಷ್ಟನೂ ಆಗಂಗಿಲ್ಲ. ಯಾಕಂತಂದ್ರೆ ನೀವು ಬೀಳೋ ಸ್ಟಾಕ್ನಾಗ ವೀಕ್ಷಕರು ಹಾಕಿರಿ ಅಂತಂದ್ರೆ ಅಲ್ಲಿ ನಷ್ಟ ಆಗೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. ಬಟ್ ಇರೋ ಸ್ಟಾಕ್ನಾಗ ನೀವು ಎವರೇಜಿಂಗ್ ಮಾಡಿರಿ ಅಂತಂದ್ರೆ ಇದ್ದಿದ್ದ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗ್ಬೋದು ಹೊರತು ನಷ್ಟೇ ನಿಮಗೆ ಆಗಂಗಿಲ್ಲ. ಅದ ಕಾರಣ ಗೆಲ್ಲೋ ಸ್ಟಾಕ್ಗಳನ್ನಾಗ ಎವರೇಜಿಂಗ್ ಮಾಡೋದನ್ನು ಉತ್ತಮ ಅಂತ ತಿಳಿಸಿದಾರ. ಮತ್ತು ಲಾಸ್ಟ್
ಮೂರನೇ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೆ ನೀವು ನೋಡಾಕನ ಬೇಕಾ ಅದೇನಂತಂದ್ರ ಬಿಸ್ನೆಸ್ ಸುಧಾರಣೆ. ಒಂದ್ ಯಾವ್ದು ಕಂಪ್ನಿ ಹತ್ರದ ಬಿಸ್ನೆಸ್ ಚಲೋ ಆಗತೈತಿ, ಅದ್ರ ಬಿಸ್ನೆಸ್ ಗ್ರೋತ್ ಆಗತೈತಿ, ಅದ್ರ ಬಿಸ್ನೆಸ್ ಮಾಡೆಲ್ ಫ್ಯೂಚರ್ ಓರಿಯೆಂಟೆಡ್ ಐತಿ, ಫ್ಯೂಚರ್ನಾಗ ಅದ್ ಕಂಪ್ನಿ ಭಾಳ ರೆವೆನ್ಯೂ ಅನ್ನ ಗಳಿಸಬಹುದ, ಫ್ಯೂಚರ್ನಾಗ ಆ ಕಂಪ್ನಿದ ಪ್ರಾಫಿಟ್ ಅನ್ನು ಭಾಳ ಒಳ್ಳೆ ಗ್ರೋ ಆಗ್ಬೋದಂತ ಏನ್ರಿ ನಿಮಗೆ ಅನ್ಸಿತ್ತಂತಂದ್ರ ಅಂತ ಕಂಪ್ನಿದಾಗೂ ನೀವು ಎವರೇಜಿಂಗ್ ಮಾಡ್ಬೋದು. ಅದ ಕಾರಣ ಆ ಕಂಪ್ನಿ ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳ್ಕೊಬೇಕ. ಮತ್ತ ಆ ಕಂಪ್ನಿಗ ಏನ್ರಿ ಗೌರ್ಮೆಂಟ್ ಸ್ಕೀಮ್ ಯಾವ್ರೆ ಸಪೋರ್ಟ್ ಅದು ಅಂತಂದ್ರ ಅಂತದೆಲ್ಲ ಏನ್ರಿ ನಿಮಗೆ ಕಾಣಿತ್ತಂದ್ರ ಅವಾಗೂ ನೀವು ಎವರೇಜಿಂಗ್ ಮಾಡಿ ಆ ಕಂಪ್ನಿದು ಸ್ಟಾಕ್ ಗಳನ್ನ ನೀವು ಹೆಚ್ಚು ಮಾಡಬಹುದು. ಆ ತರ ಮಾಡಿದ್ರೂ ನಿಮಗ ಫ್ಯೂಚರ್ನಾಗ ಲಾಭ ಆಗೋ ಸಂಭಾವನೆ ಬಹಳ ಹೆಚ್ಚಿರ್ತೈತಿ. ಬಟ್ ಆ ಕಂಪ್ನಿ ಏನ್ರಿ ಒಳ್ಳೇದ್ ಮಾಡ್ಬೇಕು, ಫ್ಯೂಚರ್ನಾಗ ಆ ಕಂಪ್ನಿದಾಗ ಫ್ಯೂಚರ್ ಗ್ರೋತ್ ಇರ್ಬೇಕ, ಅವಾಗನ್ನ ಎವರೇಜ್ ಮಾಡ್ಬೇಕ, ಅದು ನಿಮ್ಗ ಗೊತ್ತಿರ್ಬೇಕ. ಇದ ಲಾಸ್ಟ್ ಪಾಯಿಂಟ್. ಈ ವೀಕ್ಷಕರೇ ನಾ ನಿಮಗ ಬೀಳೋ ಸ್ಟಾಕ್ನಾಗ ಯಾವಾಗ ಎವರೇಜಿಂಗ್ ಮಾಡ್ಬೇಕ, ಇರೋ ಸ್ಟಾಕ್ನಾಗ ಯಾವಾಗ ಎವರೇಜಿಂಗ್ ಮಾಡ್ಬೇಕಂತ ತಿಳಿಸಿದ್ನಿ. ಈಗ ಬರೀ ಯಾವಾಗ ಒಬ್ಬ ಹೂಡಿಕೆದಾರ ಎವರೇಜಿಂಗ್ ಮಾಡಬಾರ್ದ, ಮಾಡಿದಂತಂದ್ರ ಭಾಳ ನಷ್ಟ ಆಗ್ಬೋದ. ಅವು ಯಾವ ಪಾಯಿಂಟ್ಗಳಿದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, 1ನೇ ಪಾಯಿಂಟ್ ಕಾರ್ಪೊರೇಟ್ ಗವರ್ನರ್ ಇಶ್ಯೂ. ನೋಡ್ರಿ, ಯಾವ್ದು ಕಂಪ್ನಿದಾಗ ಕಾರ್ಪೊರೇಟ್ ಗವರ್ನರ್ ಇಶ್ಯೂ ಆತಂತಂದ್ರ ಅಂತ ಕಂಪ್ನಿದಿಂದ ದೂರ ಇರ್ಬೇಕ. ಅಂತಂದ್ರೆ ಏನಂತ ನಿಮ್ ತಲೆ ಕ್ವಶನ್ ಇರ್ಬೋದು, ಅದನ್ನು ಆನ್ಸರ್ ಮಾಡ್ತೀನಿ. ನೋಡ್ರಿ, ಒಂದ್ ಕಂಪ್ನಿದಾಗ ಏನ್ರಿ ಫ್ರಾಡ್ ಆತ ಅಥವಾ ಒಂದು ಕಂಪ್ನಿದ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮ್ಯಾನೇಜ್ಮೆಂಟ್ ಏನ್ರಿ ತುಡುಗಿದಾರಂತನೂ ಗುರ್ತಾದ್ರ ಅಂತ ಶೇರ್ದಾಗೂ ಎವರೇಜ್ ಮಾಡಬಾರ್ದ. ಮತ್ತ ಯಾವ್ದ್ರೆ ಕಂಪ್ನಿ ಮ್ಯಾಗ IT ದಾಳಿ ಈ ತರ ಏನ್ರಿ ನೆಗೆಟಿವ್ ವೀಕ್ಷಕರೇ ಸುದ್ದಿ ಒಂದ್ ಕಂಪ್ನಿ ರಿಲೇಟೆಡ್ ಬರಾತಿದ್ದು ಅಂತಂದ್ರ ಅಂತ ಕಂಪ್ನಿದಿಂದ ದೂರ ಇರೋದನ್ನ ಬೆಸ್ಟ್. ಮೇನ್ ಅಂತಂದ್ರ ಹೂಡಿಕೆನ ಮಾಡಬಾರ್ದ. ಹೂಡಿಕೆ ಮಾಡಿ ತಪ್ಪಾಗೈತಂತಂದ್ರ ಆ ತಪ್ಪನ್ನ ಒಪ್ಕೊಂಡ ಆ ಕಂಪ್ನಿದಿಂದ ರೊಕ್ಕನ್ನ ತಕೋಬೇಕ. ಆ ತಪ್ಪು ಒಪ್ಕೊಲ್ದ ಈಗೋ ಅನ್ನ ತಗೊಂಡ ನೀವು ಮತ್ತೆ ಎವರೇಜಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿರಂತಂದ್ರ ಅಂತ ಥರ್ಡ್ ಕ್ಲಾಸ್ ಕಂಪ್ನಿಗಳ್ದಾಗನು ಅಂದ್ರೆ ಖಂಡಿತವಾಗಿ ಇದ್ದಿದ್ದ ಹಣವನ್ನು ನೀವು ಕಳ್ಕೊಂಡ್ಬಿಡ್ತೀರಿ. ಅದ ಕಾರಣ ಆ ಕಂಪ್ನಿದಾಗ ಯಾವುದು ಕಾರ್ಪೊರೇಟ್ ಗವರ್ನರ್ಸ್ ಇಶ್ಯೂ ಇರಬಾರ್ದ. ಇದು ನಿಮ್ದ ತಲೆಗಿರ್ಬೇಕ. ಉದಾಹರಣೆ ನಾವು ತಗೋಬೇಕಂತಂದ್ರ ಸತ್ಯಂ ಕಂಪ್ಯೂಟರ್ಸ್ ಏನ್ ಕಂಪ್ನಿ ಇತ್ತ ಅದ್ರದ್ದು ಉದಾಹರಣೆ ನಾವು ತಗೋಬಹುದು. ಅದ ತರ ವೀಕ್ಷಕರೇ ಕಂಪ್ನಿ ಹಾಳಾಗಿ ಮುಚ್ಚೋತ್ರಿ. ಮತ್ ವೀಕ್ಷಕರೇ ನೆಕ್ಸ್ಟ್ ಯಾವ್ದಂತಂದ್ರ ಬಿಸ್ನೆಸ್ ಮಾಡೆಲ್ ಏನ್ರಿ ಫೇಲ್ ಆದಾಗ, ಒಂದ್ ಕಂಪ್ನಿ ದೊಡ್ಡ ಕನಸು ತೋರಿಸಿ ಬಿಸ್ನೆಸ್ ಮಾಡೆಲ್ ಈ ತರ ಐತಿ ಆ ತರ ಐತಿ, ಫ್ಯೂಚರ್ನಾಗ ಈ ತರ ಆಗ್ತೇನೆ ಆ ತರ ಆಗ್ತೇನೆ ಅಂತ ತೋರಿಸಿ ಆ ಬಿಸ್ನೆಸ್ ಕಂಪ್ನಿ ಸೇಲ್ಸ್ ಮಾಡುವತ್ತ, ರೆವೆನ್ಯೂನ ಗಳಿಸುವತ್ತ, ಪ್ರಾಫಿಟ್ ಏನ ಗಳಿಸುವತ್ತಂತಂದ್ರ ಅಂತ ಕಂಪ್ನಿಗಳಿಂದನೂ ದೂರ ಇರ್ಬೇಕ. ಅಂತ ಕಂಪ್ನಿಗಳದಾಗನು ನಾವು ಎವರೇಜಿಂಗ್ ಮಾಡಬಾರ್ದ. ಎಕ್ಸಾಂಪಲ್ ನಾವು ತಗೋಬೇಕಂತಂದ್ರ ನೋಕಿಯಾ ಕಂಪ್ನಿ ಬಿಸ್ನೆಸ್ ಮಾಡೆಲ್ ಮೊದಲು ಚಲೋ ಇತ್ತ, ಬಟ್ ನೋಡಿರ್ಬೋದು ನೀವು ಈಗ ಸದ್ಯ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಅದಕ್ಕೆ ಕಾರಣ ಮೊದಲು ಬಿಸ್ನೆಸ್ ಮಾಡೆಲ್ ಚಲೋ ಇತ್ತ, ಈಗ ಚಲೋ ಇಲ್ಲ, ಅಥವಾ ಈಗ ದೊಡ್ಡ ಕನಸು ತೋರಿಸಿ ಮುಂದೆ ಅದ್ರ ಬಿಸ್ನೆಸ್ ಮಾಡೆಲ್ ಚಲೋ ಆಗ್ಲಿಲ್ಲ. ಓವರ್ ಆಲ್ ಮೇನ್ ಅದ್ ಬಿಸ್ನೆಸ್ ಸರಿ ಇಲ್ಲ ಅಂತಂದ್ರ ಅಂತದ್ರಿಂದ ದೂರ ಇರ್ಬೇಕ. ಅಂತದ್ರದಾಗ ಎವರೇಜಿಂಗ್ ಮಾಡಬಾರ್ದ. ಇದು ನಿಮ್ಗೆ ಗುರ್ತಿರ್ಬೇಕ. ಮತ್ತೆ ಲಾಸ್ಟ್ ಪಾಯಿಂಟ್ ಏನಂತಂದ್ರ ಪಿನಿ ಸ್ಟಾಕ್ ಗಳಿಂದ ದೂರ ಇರ್ಬೇಕ. ಪಿನಿ ಸ್ಟಾಕ್ ಏನಂತೇವ್ ನಾವು ಸಣ್ಣ ಕಂಪ್ನಿಗಳು ನಿಮಗೆ ₹1 ₹2 ಹಿಂಗ್ ಕಾಣ್ತಿರ್ತಾವ, ಬಟ್ ಅಂತ ಕಂಪ್ನಿದಾಗೂ ಎವರೇಜಿಂಗ್ ಮಾಡಬಾರ್ದಂತ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರ. ಯಾಕಂತಂದ್ರ ಒಂದ್ ಸುದ್ದಿದಿಂದ ಒಮ್ಮೆ ಮ್ಯಾಗ ಒಮ್ಮೆ ಕೆಳಗಾಗ್ತಾವ. ಅದ ಕಾರಣ ಅಂತ ಕಂಪ್ನಿದಾಗ ನೀವು ಚಾನ್ಸ್ ತೊಗೊಳಿದ್ರ ಸ್ವಲ್ಪ ಹೂಡಿಕೆ ಮಾಡಿ ಚಾನ್ಸ್ ತೊಗೋಬಹುದ. ಬಟ್ ಅದ್ರಾಗ ಎವರೇಜಿಂಗ್ ಮಾಡಿ ಫ್ಯೂಚರ್ನಾಗ ಕೋಟ್ಯಾಧಿಪತಿ ಆಗ್ತೇನಂತ ಕನಸು ನೋಡ್ರ ಆಗ್ಬೋದ, ಬಟ್ ಹಂಗೆ ಆಗೋದ ಭಾಳ ಕಠಿಣ. ಯಾಕಂತಂದ್ರೆ ನಾವು ಪಾಸ್ಟ್ ಡೇಟಾನ ನೋಡಿ. ಅದ ಕಾರಣ ವೀಕ್ಷಕರೇ ಯಾವಾಗನು ಪಿನ್ನಿ ಸ್ಟಾಕ್ಗಳ್ನಾಗ ಸಣ್ಣ ಕಂಪ್ನಿಗಳ್ನಾಗ ಚಾನ್ಸ್ ತೊಗೋಬೇಕ, ಬಟ್ ಎವರೇಜಿಂಗ್ ಮಾಡಿ ಚಾನ್ಸ್ ತೊಗೋಬಾರ್ದಂತನೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದೇ ಕಾರಣ ಅಂತಾದ್ರಿಂದನೂ ದೂರ ಇರ್ಬೇಕ. ಇವೆಲ್ಲ ಹೇಳಿದ್ನ ರೆಡ್ ಫ್ಲಾಗ್ಸ್. ಇವು ರೆಡ್ ಫ್ಲಾಗ್ ಏನ್ರಿ ಯಾವ್ದ್ರಿ ಕಂಪ್ನಿನೇ ಕಾಣಿತಂದ್ರ ಖಂಡಿತವಾಗಿ ನೀವು ಎವರೇಜಿಂಗ್ ಮಾಡಕ್ ಹೋಗ್ಬೇಡ್ರಿ ಅವೆಲ್ಲ ಕಂಪ್ನಿಗಳ್ನಾಗ. ಈಗ ಬರೀ ಈ ವಿಡಿಯೋದ ಕೊನೆ ಹಂತಕ್ಕೆ ನಾವು ಬಂದೇವಿ. ಈಗ ತಿಳ್ಕೊಳ್ಳೋನು ಚೆಕ್ ಲಿಸ್ಟ್, ಯಾವ್ಯಾವ ಕಂಪ್ನಿದಾಗ ಏನೇನು ಸಮಸ್ಯೆ ಐತಿ ಇಲ್ಲ ನೋಡ್ರಿ. ಒಮ್ಮೆಗೇನ್ರೆ ಸರಿ ಇತ್ತಂತಂದ್ರೆ ಅದನ್ನು ಎವರೇಜಿಂಗ್ ಮಾಡ್ಬೋದು, ಸರಿ ಇಲ್ಲ ಅಂತಂದ್ರೆ ಅದನ್ನು ನೀವು ಎವರೇಜಿಂಗ್ ಮಾಡಬಾರ್ದು. ಬರೀ ಯಾವ್ಯಾವ ಅಂತ ಈಗ ತಿಳ್ಕೊಳ್ಳೋನು. ನೋಡ್ರಿ, ಒಂದನೇ ಪ್ರಶ್ನೆ ಏನಂತಂದ್ರೆ ಮೂಲ ಕಾರಣ ಇನ್ನೂ ಇದೆಯೇ ಅಂತ ಚೆಕ್ ಮಾಡ್ಬೇಕು. ನೋಡ್ರಿ, ಯಾವ ಕಾರಣದಿಂದ ನಾವೊಂದು ಸ್ಟಾಕನ್ನು ಬೈ ಮಾಡಿರ್ತೀವಿ ಆ ಸ್ಟಾಕ್ದಾಗ ಆ ಕಾರಣ ಐತೋ ಇಲ್ಲೋ ಅಂತ ನೋಡ್ಬೇಕು. ಆ ಕಾರಣ ಇತ್ತಂತಂದ್ರ ಹೂಡಿಕೆ ಮಾಡ್ರಿ ಅಥವಾ ಮುಂದುವರಿಸಿ ಅಂತೇವಿ. ಅಥವಾ ಆ ಕಾರಣ ಇಲ್ಲ ಹೋಗೇತಂತಂದ್ರ ಅದ್ರಾಗಿಂದ ತಕ್ಷಣ ವೀಕ್ಷಕರೇ ಹೊರಗೆ ಬರ್ಬೇಕಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದ ಕಾರಣ ನಾವೊಂದು ಯಾವ ಕಾರಣದಿಂದ ಆ ಸ್ಟಾಕ್ ಅನ್ನ ಖರೀದಿ ಮಾಡಿವಿ ಬಾಯ್ ಮಾಡಿವಿ ಅಂತ ನೋಡ್ರಿ. ಅದ ಕಾರಣ ಇನ್ನ ಇತ್ತಂತಂದ್ರೆ ಇರ್ರಿ, ಇಲ್ಲ ಅಂತಂದ್ರ ಹೊರಗೆ ಬರ್ರಿ ಅಂತ ನಮಗಿಲ್ಲಿ ತಿಳಿಸತಾರ. ಎರಡನೇ ಪ್ರಶ್ನೆ ಏನಂತಂದ್ರ ಅಲೋಕೇಶನ್ ಮಿತಿ ಮೀರಿದೆ ಏನಂತ ನೋಡ್ಬೇಕ. ಯಾವಾಗನ ಎಕ್ಸ್ಪರ್ಟ್ಗಳು ಏನಂತಾರಂತಂದ್ರ ಒಂದು ಪೋರ್ಟ್ಫೋಲಿಯೋದಾಗ ಒಂದು ಕಂಪ್ನಿದಾಗನ 10%ಗಿಂತ ಹೆಚ್ಚು ಹೂಡಿಕೆ ಇರಬಾರ್ದಂತ ಅಂತಾರ. ಒಬ್ರವ್ರು ಪಾಲಿಸ್ತಾರ, ಒಬ್ರವ್ರು ಪಾಲಿಸಂಗಿಲ್ಲ, ಅದು ನಿಮ್ಮ ಮ್ಯಾಗ ಡಿಪೆಂಡ್. ಬಟ್ ವೀಕ್ಷಕರೇ ಏನ್ರಿ ಒಂದು ಕಂಪ್ನಿದಾಗ ಹೂಡಿಕೆ ಮಾಡಿದ್ರೆ ಆ ಕಂಪ್ನಿದು ಓವರ್ ಆಲ್ ಎಲ್ಲ ಚಲೋ ಐತಿ, ಬಟ್ ಅದ್ರಾಗ ನಿಮ್ಮದು 10%ಗಿಂತ ಕಡಿಮೆ ಅಲೋಕೇಶನ್ ಇತ್ತಂದ್ರೆ ನೀವು ಅದ್ರಾಗ ಮತ್ತೆ ಎವರೇಜಿಂಗ್ ಮಾಡಿ ಹೆಚ್ಚು ಮಾಡ್ಬೋದು ಅಂತ ಇಲ್ಲಿ ತಿಳಿಸತ್ತಾರ ಎಕ್ಸ್ಪರ್ಟ್ಗಳ. ಏನ್ರಿ ಇಲ್ಲ ಭಾಳ
ಆಗೈತಂತಂದ್ರೆ ಅಂಥದ್ರಿಂದ ದೂರ ಇರೋದನ್ನ ಒಳ್ಳೇದು 10%ಗಿಂತ ಹೆಚ್ಚು ಮೀರಿದ್ರ. ಮತ್ತು ಮೂರನೇ ಕ್ವಶನ್ ಏನಂತಂದ್ರೆ ಸ್ಟಾಕದ ಪ್ರೈಸ್ ಕಡಿಮೆ ಬೆಲೆನಾಗ ಸಿಗಾತೈತನ್ನೋ ಒಂದು ಕಾರಣದಿಂದ ಬಾಯ್ ಮಾಡತ್ತೀರೋ ಇಲ್ಲೋ ಅಂತ ನೋಡ್ರಿ. ಹೌದಾ, ಕಡಿಮೆ ಪ್ರೈಸ್ನಾಗ ಸಿಗಾತೈತಂತಂದ್ರೆ ಅಂಥದ್ರಿಂದ ದೂರಿರಿ. ಇಲ್ಲ ಕಂಪ್ನಿ ಕಡಿಮೆ ಪ್ರೈಸ್ನಾಗ ಸಿಗಾತೈತಿ ಬಟ್ ಕಂಪ್ನಿದ ಬಿಸ್ನೆಸ್ನು ಚಲೋ ಐತಿ, ಏನೂ ಸಮಸ್ಯೆ ಇಲ್ಲ, ಏನೇನು ನಾ ಹೇಳಿದ್ನಿ ಹಿಂದೇನು ಪಾಯಿಂಟ್ಗಳು ಅವೆಲ್ಲ ಚೆಕ್ ಲಿಸ್ಟ್ನಾಗನು ಪಾಸ್ ಆಗತೈತಿ ಮತ್ತು ಪ್ರೈಸು ಕಡಿಮೆ ಸಿಗತೈತಿ ಅಂತಂದ್ರೆ ನೀವು ಆ ಕಂಪ್ನಿಯನ್ನು ಎವರೇಜಿಂಗ್ ಮಾಡ್ಬೋದಂತ ನಮಗೆ ಎಕ್ಸ್ಪರ್ಟ್ಗಳು ಇಲ್ಲಿ ತಿಳಿಸತ್ತಾರ. ಇವು ವೀಕ್ಷಕರೇ ಪ್ರಮುಖವಾಗಿ 3 ಚೆಕ್ ಲಿಸ್ಟ್ಗಳನ್ನು ನೀವು ಚೆಕ್ ಮಾಡಿರಿ. ಮತ್ತು ಓವರಾಲ್ ಎಲ್ಲ ಹೇಳಿದ್ನ ಏರೋ ಸ್ಟಾಕ್ಗಳನ್ನ ಯಾವಾಗ ಎವರೇಜಿಂಗ್ ಮಾಡ್ಬೇಕಂತ ಎಕ್ಸ್ಪರ್ಟ್ಗಳು ತಿಳಿಸಿದಾರೆ. ಬೀಳೋ ಸ್ಟಾಕ್ನ ಯಾವಾಗ ಎವರೇಜಿಂಗ್ ಮಾಡ್ಬೇಕು, ಯಾವಾಗ ನಾವು ದೂರ ಇರಬೇಕಂತನೂ ನಾನು ನಿಮಗೆ ತಿಳಿಸಿನಿ. ಓವರಾಲ್ ಇದೇ ಇತ್ತ ಎವರೇಜಿಂಗ್ ಬಗ್ಗೆ. ಇಷ್ಟು ಸರಳವಾಗಿ ಡಿಟೇಲ್ವಾಗಿ ಯಾರು ತಿಳಿಸಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಾನು ನಿಮಗೆ ಕರೆಕ್ಟ್ ಡೀಟೇಲ್ದಾಗ ಸರಳವಾಗಿ ತಿಳಿಸೇನೆ ಅಂತ ನನಗನ್ನಿಸ್ತೈತಿ. ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಅದಕ್ಕೆ ಕಾರಣ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧಿತ ಅಂತ ತಿಳ್ಕೊರಿ. ನಿಮ್ಮದು ಸ್ವಂತ ರಿಸರ್ಚ್ ಅಥವಾ ನಿಮ್ದು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಈ ಥರ ಎಲ್ಲ ಹೂಡಿಕೆ ಡಿಸಿಷನ್ಗಳನ್ನು ತೋರಿ. ಓವರಾಲ್ ಇದೇ ಐತಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ವೀಕ್ಷಕರೇ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ವಿಡಿಯೋ ಚಲೋ ಲೈಕ್ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನ್ನಾಗ ಕೆಲವೊಂದು ವಿಡಿಯೋಗಳದ ಲಿಂಕ್ ಹಾಕೇನಿ. ಯಾವ ಥರ ನಾವು ಉತ್ತಮ ಷೇರುಗಳನ್ನು ಖರೀದಿಸಬಹುದಾ, ಯಾವ ಥರ ವೀಕ್ಷಕರೇ ಒಬ್ಬ ಹೂಡಿಕೆದಾರರ ಏನು ಇಂಟೆಲಿಜೆಂಟ್ ಇನ್ವೆಸ್ಟರ್ ಇರ್ತಾನೆ ಯಾವ ಥರ ಯೋಚನೆ ಮಾಡ್ತಾನೆ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ವಿಡಿಯೋಗಳ ಮಾಡಿನ. ಅದ ಕಾರಣ ಆ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದಾ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.